ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡಿಕೊಂಡು ಒಂದು ತ್ರಿವಳಿ ಅಸ್ತ್ರವನ್ನು ಇದೀಗ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಸರ್ಕಾರ ಪ್ರಯೋಗ ಮಾಡ್ತಾ ಇದೆ. ಮುಂದಿನ ಅಧಿವೇಶನದಲ್ಲಿಯೇ 3 ವಿಧೇಯಕ, ಇನ್ನೇನು ಕರ್ನಾಟಕದ ಬಜೆಟ್ ಬರ್ತಾ ಇದೆಯಲ್ಲ, ಈ ಬಜೆಟ್ ಸಂದರ್ಭ ಬರುವಂಥ ಅಧಿವೇಶನದಲ್ಲಿಯೇ ಈ 3 ವಿಧೇಯಕವನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ಕ್ಯಾಬಿನೆಟ್ ಒಪ್ಕೊಂಡಿದೆ. ಇದನ್ನೆಲ್ಲ ಅದರ ಬಗ್ಗೆ ದೊಡ್ಡದಾಗಿ ಒಂದು ಮೀಟಿಂಗ್ ನಡೀತಾ ಇತ್ತು. ಇದೇ ಒಂದು ಮೀಟಿಂಗಲ್ಲಿ ಮೈಕ್ರೋ ಫೈನಾನ್ಸ್ ವಿಚಾರ ಗಂಭೀರವಾಗಿ ಚರ್ಚೆ ಕೂಡ ಆಗಿದೆ. ಇಲ್ಲಿ 3 ಕಾನೂನು ತಿದ್ದುಪಡಿ ವಿಧೇಯಕಗಳಿಗೆ ನಿನ್ನೆಯ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಹಾಗಾದರೆ ಇದ್ರ ಬಗ್ಗೆ ಕಾನೂನೇ ಇರಲಿಲ್ವಾ? ಕಾನೂನಿತ್ತು. ಕಾನೂನಿದ್ದರೂ ಕೂಡ ಅದನ್ನು ಇನ್ನೂ ಕೂಡ ತೀವ್ರ ಸ್ವರೂಪಗೊಳಿಸಬೇಕು. ಅದಕ್ಕೆ ಅಮೆಂಡ್ಮೆಂಟ್ ಮಾಡಬೇಕು, ಚುರುಕು ಮುಟ್ಟಿಸಬೇಕು ಮೈಕ್ರೋ ಫೈನಾನ್ಸ್ಗಳಿಗೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಿನ್ನೆಯ ಸಂಪುಟ 3 ಕಾನೂನು ತಿದ್ದುಪಡಿ ವಿಧೇಯಕಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ. ಸುಗ್ರೀವಾಜ್ಞೆ ಮೂಲಕವಾಗಿ ಹೊಸ ಕಾನೂನು ಜಾರಿ ಮಾಡ್ತಾ ಇದೆ ಸರ್ಕಾರ. ಇನ್ಮೇಲೆ ಜನರ ಬಳಿಯಲ್ಲಿ ಇಲ್ಲೇನಾಗುತ್ತೆ, ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮೈಕ್ರೋ ಫೈನಾನ್ಸ್ ಅಂತ ಬರೋದೇ ಅದು RBI ಗೈಡ್ಲೈನ್ಸ್ ಪ್ರಕಾರನೇ ಬಂದಿರ್ತಾರೆ. ಅವರು RBI ಗೈಡ್ಲೈನ್ಸ್ ಪ್ರಕಾರ ಬಂದಿರ್ತಾರೆ. ಜೊತೆಗೆ ಲಿಸ್ಟೆಡ್ ಕಂಪನಿಗಳಲ್ಲೂ ಕೂಡ ಅವರು ಇರ್ತಾರೆ. ಕೆಲವು ಒಂದು 10 ಕಂಪನಿ ಆ ಥರ ಇದ್ದರೆ 50 ಕಂಪನಿ ಆ ಥರದ್ದು ಯಾವುದೇ ಪರ್ಮಿಷನ್ ತೊಗೊಂಡಿರಲ್ಲ, ಮನಸ್ಸೋ ಇಚ್ಛೆ. ಹಳೆ ಲೇವಾದೇವಿಗಾರರು, ಬಡ್ಡಿ ವ್ಯವಹಾರ ಮಾಡೋರು ಇದ್ರಲ್ಲ, ಅವರೇ ಒಂದು ಕಂಪ್ನಿಯಿಂದ ಎಸಿಟ್ಕೊಂಡ್ಬಿಟ್ಟು ಕೂತ್ರೆ ಹೇಗೋ ಹಾಗಾಗಿದೆ ಕತೆ. ಹಳೆ ಮೊದಲೆಲ್ಲ ಕೈ ಸಾಲ ಕೊಡ್ತಾಯಿದ್ರು. ಯಾರೋ 5,000 ಬೇಕಾ, 10,000 ಬೇಕಾ, 1,00,000 ಬೇಕಾ, 50,000 ಬೇಕಾ, ಸಾಲ ಕೊಡ್ತಾ ಇದ್ರಲ್ಲ. ಆ ಸಾಲ ಕೊಡುವುದರ ಹೊಸ ರೂಪ ಕೆಲವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಥರ ಮಾಡ್ಕೊಳ್ಳೋದು, ಬಡ್ಡಿ ಕೇಳೋದು. ನೀನು ಬಡ್ಡಿ ಕಟ್ಟಿರೋ 1 ವಾರದ್ದು, ನೆಕ್ಸ್ಟ್ ವಾರ ಈ ಬಡ್ಡಿ ಮೇಲೆ ಇನ್ನೊಂದು ಬಡ್ಡಿ ಬೀಳುತ್ತೆ ನಿನಗೆ, ಚಕ್ರ ಬಡ್ಡಿ ಈ ಥರದ್ದು ವಸೂಲಿ ಮಾಡ್ತಾ ಹೋದ್ರಲ್ಲ. ಹಳೆಯ ಲೇವಾದೇವಿಗಾರರು, ಕೈ ಸಾಲ ಕೊಡ್ತಾ ಇದ್ದವರೇ ಕೆಲವರು ಹೊಸ ರೂಪದಲ್ಲಿ ಬಂದಿದ್ದಾರೆ. ರೂಲ್ ಪ್ರಕಾರ ಮೈಕ್ರೋ ಫೈನಾನ್ಸ್ ಅಂತ ಬಂದಾಗ RBI ಗೈಡ್ಲೈನ್ಸ್ ಪ್ರಕಾರನೇ ಬರಬೇಕಾಗತ್ತೆ, ಅದರ ನಿಯಮಗಳ ಅಡಿಯಲ್ಲಿಯೇ ಬರಬೇಕಾಗತ್ತೆ. ಅವರು ಕೆಲವರು ಆ ಥರ ಬರಲ್ಲ, ಲಾಭ ಚೆನ್ನಾಗಿದೆ ಅಂತ ಜಾಸ್ತಿ ಬಡ್ಡಿ ವಸೂಲಿ ಮಾಡ್ತಾರಲ್ಲ. ಇನ್ಮೇಲೆ ಆ ಥರ ಏನಾದರೂ ಬಡ್ಡಿ ವಸೂಲಿ ಮಾಡಿದ್ರೆ, ಯಾವಾಗ ಈ ವಿಧೇಯಕಗಳು ಮಂಡನೆ ಆದಮೇಲೆ ಅನುಮೋದನೆಲ್ಲ ಆಗುತ್ತಲ್ಲ, ಅದಾದ ಮೇಲೆ ಆ ಥರ ಮಾಡಿದ್ರೆ ಅಂಥವ್ರಿಗೆ ಜೈಲು ಫಿಕ್ಸ್ ಆಗುತ್ತೆ. ಅಧಿಕ ಬಡ್ಡಿ ನಿಷೇಧದ ಅಡಿಯಲ್ಲಿ ಒಂದು ವೇಳೆ ಜಾಸ್ತಿ ಬಡ್ಡಿ ಯಾರಾದರೂ ವಸೂಲಿ ಮಾಡಿದರೆ 10 ವರ್ಷ ಜೈಲಲ್ಲಿ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ ಕಂಬಿಗಳು ಎಣಿಸಬೇಕಾಗತ್ತೆ. 10 ವರ್ಷಗಳ ಕಾಲ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ. ಅಧಿಕವಾಗಿ ಬಡ್ಡಿ ವಸೂಲಿ ಮಾಡೋದು. ಕೆಲವು ಕಡೆ ನೀವು ಇವಾಗ ಯಾರಾದರೂ ಮಾತನಾಡಿ ನೋಡಿ, ಬೇಕಾದ್ರೆ ಹಳ್ಳಿ ಕಡೆಗಳಲ್ಲಿ ಬರೀ ಬಡ್ಡಿ ಅಷ್ಟೇ ಅಲ್ಲ ಸ್ವಾಮಿ, 2 ಕಂತೆ ಜಾಸ್ತಿ ಕಟ್ಸ್ಕೊಂಡ್ಬಿಡ್ತಾರೆ ಇವರು ಅಂತಾರೆ. ಅವರು ಕಂತು ನೀನು 10 EMI ಕಟ್ಟಿದ್ರೆ ಸಾಕಪ್ಪ ಈ ಸಾಲಕ್ಕೆ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, 12 ಕಟ್ಸ್ಕೊಳ್ಳೋದು, 24 ಇರುತ್ತೆ, 28 ಕಟ್ಸ್ಕೊಂಡ್ಬಿಡೋದು. ಅದೆಲ್ಲ ಇನ್ನೂ ಬರಬೇಕಾಗಿತ್ತು, ಬಾಕಿ ಬರಬೇಕಾಗಿತ್ತು, ಆ ಥರ ಮಾಡಿಸ್ಕೊಂಡು ಹೋಗೋದು. ಶಿಕ್ಷೆ ವಿಧಿಸುವಂಥ ಅಧಿಕಾರವನ್ನು ಸಹಕಾರಿ ಸಂಘಗಳ ನಿಬಂಧಕರಿಗೆ ನೀಡುವಂಥ ಪ್ರಸ್ತಾಪ ಕೂಡ ಇದರಲ್ಲಿದೆ. ಗಿರ್ವಿದಾರರು, ಲೇವಾದೇವಿಗಾರರಿಂದ ಬಡವರಿಗೆ ರಕ್ಷಣೆ ಕೊಡುವಂಥ ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಇಲ್ಲಿ ಉದ್ದೇಶಿತ ವಿಧೇಯಕಗಳ ಬಗ್ಗೆ ವಿಧಾನಮಂಡಲದಲ್ಲಿ ಕೂಡ ಚರ್ಚೆ ಆಗುವಂಥ ನಿರೀಕ್ಷೆ ಇದೆ. 3 ವಿಧೇಯಕ ನಿನ್ನೆ ಅದು ಅನುಮೋದನೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸಂಪುಟದಲ್ಲಿ. ಕರ್ನಾಟಕ ಅಧಿಕ ಬಡ್ಡಿ ನಿಷೇಧ ತಿದ್ದುಪಡಿ ವಿಧೇಯಕ. ಇನ್ಮೇಲೆ ಯಾರಾದರೂ ಓವರಾಗಿ ಬಡ್ಡಿ ವಸೂಲಿ ಮಾಡಿದ್ರೆ ಅದನ್ನು ನಿಷೇಧ ಮಾಡಲಾಗುತ್ತೆ. ಇದು ಅಧಿಕ ಬಡ್ಡಿ ನಿಷೇಧ ತಿದ್ದುಪಡಿ ವಿಧೇಯಕ 2025. ಇದು ಕರ್ನಾಟಕ ಗಿರ್ವಿದಾರರ ತಿದ್ದುಪಡಿ ವಿಧೇಯಕ 2025. ಹಾಗಾಗಿ ಅವ್ರಿಗೆ ನ್ಯಾಯನೇ ಬೇಡವಾ? ಅವ್ರು ತಪ್ಪು ಮಾಡ್ತಾ ಇದ್ದಾರಾ? ಹಾಗಾದರೆ ಸಾಲ ಕೊಡೋರೆಲ್ಲ ತಪ್ಪು ಮಾಡ್ತಾ ಇದ್ದಾರಾ? ಸಾಲ ಕೊಡುವುದೇ ತಪ್ಪ? ಹಾಗಲ್ಲ. ಇದು ಯಾರೆಲ್ಲ ಅಕ್ರಮವಾಗಿ ನಿಯಮಗಳನ್ನು ಮೀರಿ ಈ ಥರ ವಸೂಲಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಅನ್ವಯಿಸುವಂಥ ವಿಧೇಯಕಗಳಿವೆಲ್ಲವೂ ಕೂಡ. ಕರ್ನಾಟಕ ಲೇವಾದೇವಿಗಾರರ ವಿಧೇಯಕ 2025. ಈ ಥರ 3 ವಿಧೇಯಕಗಳನ್ನು ಇದೀಗ ಅದಕ್ಕೆ ಅನುಮೋದನೆಯನ್ನು ಸಂಪುಟದಲ್ಲಿ ಪಡೆದುಕೊಳ್ಳಲಾಗಿದೆ. ಹಾಗಾಗಿ ಒಂದು ಕಡೆ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಯಾರಾದರೂ ಅಕ್ರಮ ಬಡ್ಡಿ ವಸೂಲಿ ಮಾಡ್ತಾ ಇದ್ದರೆ, ತೀರಾ ಹಿಂಸೆ ಕೊಡ್ತಾ ಇದ್ದರೆ, ಕಿರುಕುಳ ಕೊಡ್ತಾ ಇದ್ದರೆ ಅಂಥವ್ರಿಗೆ ಶಿಕ್ಷೆ ಫಿಕ್ಸ್ ಅಂತ ಇದು ಹೇಳ್ತಾ ಇದೆ. ಇದರ ಜೊತೆಗೇ ಇದೇ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾಗಿದೆ ಅಂದರೆ, ರಾಜ್ಯಪಾಲರ ಸಲಹೆಗಳನ್ನೂ ಕೂಡ ನಾವು ಪರಿಗಣಿಸಿಕೊಂಡು ಈ ತಿದ್ದುಪಡಿಯನ್ನು ಮಾಡಿ ಇದನ್ನು ನಾವು ಅಧಿವೇಶನದಲ್ಲಿ ಇಟ್ಟು ಅದನ್ನು ಪಾಸ್ ಮಾಡ್ಕೊಳ್ತೀವಿ ಅಂತ ಕೂಡ ನಿನ್ನೆ ಸಭೆಯಲ್ಲಿ ಡಿಸೈಡ್ ಆಗಿದೆ. ಸಾಲ ವಸೂಲಿ ಪ್ರಕ್ರಿಯೆ ನಡೆದಿದೆ ಅಂಥೇಳಿ ದೂರಿನ ಮೇಲೆ ದೂರು ಬರ್ತಾ ಇವೆ. ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಹಿನ್ನೆಲೆಯೊಳಗೆ ನಾವು ರಾಜ್ಯ ಸರ್ಕಾರದವರು ಒಂದು ಮಸೂದೆಯನ್ನು ತರ್ತೀವಿ. ಆ ಮಸೂದೆಯೊಳಗೆ ಇವೆಲ್ಲವುಗಳನ್ನ ಅಡ್ರೆಸ್ ಮಾಡೋದು. ಈ ಮಸೂದೆ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ತಿಳಿಸ್ಕೊಳ್ಳೋಕೆ ಇದೀಗ
ಶಿವಕುಮಾರ್ ಜೊಹಳ್ಳಿ ಇದ್ದಾರೆ. ಶಿವಕುಮಾರ್ ಜೊಹಳ್ಳಿ, ಈ 3 ವಿಧೇಯಕ ತಂದಿರುವುದು ಈಗ ನೆಕ್ಸ್ಟ್ ಅದನ್ನು ಅಧಿವೇಶನದಲ್ಲಿ ಪ್ರೆಸೆಂಟ್ ಮಾಡ್ತಾರೆ, ಪಾಸ್ ಮಾಡ್ಕೊಳ್ತಾರೆ, ಪಾಸ್ ಆಗುತ್ತೆ ಸಹಜವಾಗಿಯೇ. ಸೊ ಇದರಿಂದ ಕರ್ನಾಟಕದಲ್ಲಿ ಈ ಥರ ಲೇವಾದೇವಿ ಕೊಡುವುದು, ಮೈಕ್ರೋ ಫಿನಾನ್ಸ್ ಕೊಡುವುದು ತಪ್ಪು ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಬಹುಶಃ ಅದು ಗ್ರಾಮೀಣ ಭಾಗದ ಜೀವನಾಡಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಕಡೆಗಳಲ್ಲಿ ಏನು ಆಧಾರ ಇಟ್ಟುಕೊಳ್ಳದೆಯೇ ಸಾಲ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ, 50,000 40,000 ಸಂಘಗಳ ಮೂಲಕವಾಗಿ. ಆದರೆ ಅಧಿಕ ಬಡ್ಡಿ ವಸೂಲಿ ಮಾಡೋದು, ಕೆಲವು ಕಂತುಗಳನ್ನೇ ಜಾಸ್ತಿ ಕಟ್ಟಿಸ್ಕೊಳ್ಳೋದು ನಡೀತಾ ಇದೆಯಲ್ಲ, ಟಾರ್ಚರ್ ಮಾಡೋದು, ಹಿಂಸೆ ಕೊಡೋದು, ಇವುಗಳಿಗೆ ಒಂದು ಅಂಕುಶ ಆಗುತ್ತಾ ಇದರಿಂದ ಅಂತ. ರಮಕಾಂತ್, ಇತ್ತೀಚೆಗಷ್ಟೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸುಗ್ರೀವಾಜ್ಞೆಯನ್ನು ತಂದಿತ್ತು. ಈಗಾಗಲೇ ಅದನ್ನು ಜಾರಿ ಮಾಡಿದೆ. ಅದರಲ್ಲಿ ಹಲವು ನಿಯಮಗಳನ್ನು, ಮಾರ್ಗಸೂಚಿಗಳನ್ನು ಅಳವಡಿಕೆ ಮಾಡಿದೆ. ಅದರಲ್ಲೂ ಕೂಡ ಏನು ಈಗ ಹೊಸದಾಗಿ ವಿಧೇಯಕಗಳನ್ನು ತರೋದಕ್ಕೆ ಹೊರಟಿದ್ದಾರೆ. ಅದೇ ವಿಧೇಯಕಗಳ ಅಂಶಗಳು ಕೂಡ ಅದರಲ್ಲಿ ಇದೆ. ಗರಿಷ್ಠ 10 ವರ್ಷಗಳವರೆಗೆ ಶಿಕ್ಷೆಯನ್ನು ಕೊಡೋದಿರ್ಬೋದು, ದಂಡವನ್ನು ಹಾಕೋದು ಇರ್ಬೋದು, ಎಲ್ಲವೂ ಕೂಡ ಅದರಲ್ಲೂ ಕೂಡ ಇದೆ. ಈಗ ಪ್ರತ್ಯೇಕವಾಗಿ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ 3 ಹೊಸ ವಿಧೇಯಕಗಳು ಅಂದರೆ ತಿದ್ದುಪಡಿಯನ್ನು, ಆ ವಿಧೇಯಕಗಳಿಗೆ ತಿದ್ದುಪಡಿಯನ್ನು ತರಲಾಗ್ತಾ ಇದೆ. ಅದನ್ನು ಮಾರ್ಚ್ 3ರಿಂದ ಅಧಿವೇಶನ ಏನು ಪ್ರಾರಂಭ ಆಗ್ತಾ ಇದೆ, ಈ ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮತ್ತೊಮ್ಮೆ ಅದನ್ನು ಟೇಬಲ್ ಮಾಡಿ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳನ್ನು ಮಾಡಿ ಪರ ವಿರೋಧ ಚರ್ಚೆಗಳು ಬರುತ್ತೆ. ತದನಂತರ ಮತ್ತಷ್ಟು ಅಂಶಗಳನ್ನು ಸೇರಿಸಿ ಅದನ್ನು ಕಾನೂನು ರೂಪದಲ್ಲಿ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ಒಂದು ಬಡ್ಡಿ ನಿಷೇಧ ವಿಧೇಯಕ, ಈಗಾಗಲೇ ಸುಗ್ರೀವಾಜ್ಞೆಯಲ್ಲೂ ಕೂಡ ಅಂಶಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಈಗ ವಿಧೇಯಕವನ್ನು ಕಾನೂನಾಗಿ, ಯಾಕೆಂದರೆ ಸದನದಲ್ಲಿ ಅದನ್ನು ಚರ್ಚೆ ಮಾಡಿ ರಾಜ್ಯಪಾಲರ ಅಂಕಿತದ ಮೇಲೆ ತಂದರೆ ಅದು ಸಮಗ್ರವಾದಂಥ ಕಾನೂನಾಗತ್ತೆ. ಆಗ ಯಾರು ಅತಿ ಹೆಚ್ಚಿನ ಬಡ್ಡಿಯನ್ನು ಹಾಕ್ತಾರೆ, ಚಕ್ರಬಡ್ಡಿ ಅಥವಾ ಸುಸ್ತಿ ಬಡ್ಡಿಗಳನ್ನು ಸೇರಿಸಿ ಬಡ್ಡಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಸೂಲಿಯನ್ನು ಮಾಡ್ತಾರೆ, ಅಂತಹ ಸಂಸ್ಥೆಗಳ ವಿರುದ್ಧವಾಗಿ ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ವಿಧೇಯಕದಲ್ಲಿ ಕೆಲವು ಮಾರ್ಗಸೂಚಿಗಳನ್ನು, ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ. ಸಹಕಾರಿ ನಿಬಂಧಕರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಮೊದಲು ಜಿಲ್ಲಾಧಿಕಾರಿಗಳಿಗೆ ಹೊಣೆಯನ್ನು ನೀಡಲಾಗಿತ್ತು. ಈಗ ವಿಧೇಯಕದಲ್ಲಿ ಸಹಕಾರ ಸಂಘಗಳ ವ್ಯಾಪ್ತಿಯಲ್ಲಿ ಇವು ಬರೋದ್ರಿಂದ ಅವುಗಳ ಮೇಲೆ ನಿಯಂತ್ರಣವನ್ನು ಏರೋದಕ್ಕೆ ಈ ನಿಬಂಧಕರ ಮೇಲೆ ನಿಬಂಧಕರಿಗೆ ಹೊಣೆಯನ್ನು ಕೊಡಲಾಗಿದೆ. ಹಾಗೆ ಗಿರ್ವಿದಾರರ ತಿದ್ದುಪಡಿ ವಿಧೇಯಕವನ್ನು ಕೂಡ ನಿನ್ನೆ ಒಪ್ಪಿಗೆ ಕೊಡಲಾಗಿದೆ ಸಂಪುಟದಲ್ಲಿ. ಅದನ್ನು ಕೂಡ ಸದನದಲ್ಲಿ ಮಂಡನೆ ಮಾಡಲಾಗುತ್ತೆ, ಚರ್ಚೆಗಳಾಗತ್ತೆ. ಈ ಗಿರ್ವಿದಾರರು ಅಂದರೆ ಬ್ಯಾಂಕರ್ಸ್ಗಳು, ಪಾನ್ ಬ್ರೋಕರ್ಸ್ ಏನು ಬರ್ತಾರೆ, ಅಂದರೆ ಒಂದು ಜ್ಯುವೆಲ್ಲರಿ ರೀತಿ ಅಂಗಡಿಗಳನ್ನು ಇಟ್ಕೊಂಡು ಒಡವೆಗಳನ್ನು, ಇನ್ನಿತರೆ ವಸ್ತುಗಳನ್ನು ಅಡಮಾನವಾಗಿ ಇಟ್ಟುಕೊಂಡು ಏನು ಸಾಲವನ್ನು ಕೊಡ್ತಾ ಇದ್ರು ಅವರಿಗೆ ಅನ್ವಯಿಸುವಂತೆ ಈ ಗಿರ್ವಿದಾರರ ವಿಧೇಯಕವನ್ನು ತರಲಾಗ್ತಾ ಇದೆ. ಹಾಗೆ ಲೇವಾದೇವಿ ಸ್ಥಳೀಯ ಮಟ್ಟದಲ್ಲಿ ಕೈ ಸಾಲವನ್ನು ಕೂಡ ಕೊಡ್ತಾ ಇದ್ರು, ಕೆಲವು ಸಾಹುಕಾರರು ಕೂಡ ಸಾಲಗಳನ್ನು ಕೊಡ್ತಾ ಇದ್ರು, ಇಂಥವರ ಸಂಘ ಸಂಸ್ಥೆಗಳು ಕೂಡ ಸಾಲವನ್ನು ಕೊಡ್ತಾ ಇದ್ರು. ಇವುಗಳನ್ನು ಆಧಾರವಾಗಿಟ್ಕೊಂಡು ಅವರ ಒಂದು ಹಿತರಕ್ಷಣೆಯನ್ನು ಕೂಡ ಸೇರಿಸಿ, ಯಾಕೆಂದರೆ ಸಾಲ ಕೊಡ್ತಿದ್ದಾಗೆ ಸಾಲಗಾರರು ಸಾಲ ಕೊಟ್ಟರು ಅನ್ನೋದು ತಪ್ಪಾಗತ್ತೆ ಅನ್ನುವಂಥದ್ದು ರಾಜ್ಯಪಾಲರು ಕೂಡ ಹೇಳಿದರು. ಯಾಕೆಂದರೆ ಅವರ ಹಿತರಕ್ಷಣೆಯನ್ನು ನೀವು ಮಾಡ್ತಾ ಇಲ್ಲ, ಇದನ್ನು ಕೂಡ ಸೇರಿಸಿ ಸದನದಲ್ಲಿ ನೀವು ಮಂಡನೆಯನ್ನು ಮಾಡಿ ತನ್ನಿ ಅಂತೇಳಿ. ಸೊ ಹಾಗಾಗಿ ಈ 3 ವಿಧೇಯಕಗಳನ್ನು ಈಗ ನಿನ್ನೆ ಸಂಪುಟ ಸಭೆಯಲ್ಲಿ ಒಪ್ಪಿಕೊಳ್ಳಲಾಗಿದೆ. ಈಗ ಸದನದಲ್ಲಿ ಅದನ್ನು ತರಲಾಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೊಹಳ್ಳಿ.